ದೊಡ್ಡ ಮೊತ್ತದ ಹಣ ಸೇರಿಸಬೇಕು, ಆ ಮೂಲಕ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುವಂತೆ ನೋಡ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಅಪ್ಪ ಅಮ್ಮನಿಗೂ ಕನಸಿರುತ್ತೆ ಅಲ್ವಾ? ಆದ್ರೆ ಆ ಕನಸು ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಎಷ್ಟೋ ಪೇರೆಂಟ್ಸ್ಗೆ ಗೊತ್ತಿರಲ್ಲ. ಇನ್ನು ಕೆಲ ಪೇರೆಂಟ್ಸು ಏನೇನೋ ಮಾಡೋದಕ್ಕೆ ಹೋಗಿ ಎಡವಿ ಬಿಟ್ಟು ಇದ್ದದ್ದನ್ನು ಕೂಡ ಕಳ್ಕೊಂಡು ಬಿಡ್ತಾರೆ. ಮಕ್ಕಳ ಫ್ಯೂಚರ್ಗಾಗಿ ಅಟ್ಲೀಸ್ಟ್ ಒಂದು ದೊಡ್ಡ ಮೊತ್ತದ ಹಣವನ್ನಾದರೂ ಸೇರಿಸಬೇಕು ಅಂತ ಅನ್ಕೊಳ್ಳೋ ಪೇರೆಂಟ್ಸ್ಗಾಗಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರು ಕೇಳ್ಬೋದು, ಹೌದು, ಯಾಕೆ ಮಕ್ಕಳಿಗಾಗಿ ಅಷ್ಟು ದೊಡ್ಡ ಮೊತ್ತವನ್ನ ಸೇರಿಸಬೇಕು? ಮಕ್ಕಳೇ ನಮ್ಮ ಸಂಪತ್ತಲ್ವಾ ಅಂತ. ನೋಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಈಗ ನಾವು 2026ನೇ ವರ್ಷದಲ್ಲಿದ್ದೇವೆ. ನೀವು ಜಸ್ಟ್ ಒಂದ್ಸಲ 2040ನೇ ವರ್ಷವನ್ನ ಇಮ್ಯಾಜಿನ್ ಮಾಡಿ. ನಿಮ್ಮ ಮಗ ಅಥವಾ ಮಗಳು ತಮ್ಮ ಕನಸಿನ ಹೊಸ್ತಿಲಲ್ಲಿ ನಿಂತಿದ್ದಾರೆ. ಕೈಯಲ್ಲಿ ಯಾವುದೋ ಒಂದು ದೊಡ್ಡ ಯೂನಿವರ್ಸಿಟಿಯ ಅಡ್ಮಿಷನ್ ಲೆಟರ್ ಇದೆ, ಅಥವಾ ತನ್ನ ಮೊದಲ ಬಿಸ್ನೆಸ್ ಅನ್ನ ಶುರು ಮಾಡುವ ಉತ್ಸಾಹದಲ್ಲಿ ನಿಮ್ಮ ಮಗನೋ ಮಗಳೋ ಇರ್ತಾರೆ. ಆ ಕ್ಷಣದಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಅವರಿಗೆ ಬೇಕಾಗಿರುತ್ತೆ. ಆಗ ಏನ್ ಮಾಡ್ತಾರೆ? ಸಹಜವಾಗಿ ಮಕ್ಕಳು ಅಪ್ಪ ಅಮ್ಮನ ಹತ್ರನೇ ದುಡ್ಡು ಕೇಳ್ತಾರೆ. ಆಗ ನೀವು ಎಷ್ಟು ಹಣ ಬೇಕಾಗುತ್ತೆ ಅಂತ ಕೇಳಿ ತಗೋ ಅಂತ ಹಣ ಅಥವಾ ಚೆಕ್ ಕೊಡೋದನ್ನ ಇಷ್ಟಪಡ್ತೀರಾ? ಇಲ್ಲ, ಛೇ ಸಾರಿ, ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ಮಕ್ಕಳ ಎದುರು ಹತಾಶರಾಗಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಯಾರು ತಾನೇ ಹಾಗಿರೋದಕ್ಕೆ ಇಷ್ಟಪಡ್ತಾರಲ್ವಾ? ಪ್ರತಿಯೊಬ್ರು ಕೂಡ ಮಕ್ಕಳು ದುಡ್ಡು ಕೇಳಿದಾಗ ಅವರ ಫ್ಯೂಚರ್ಗೆ ಅಥವಾ ಅವರ ಎಜುಕೇಷನ್ಗೆ ಅಥವಾ ಬಿಸ್ನೆಸ್ಗೆ ಅಂತೇಳಿ ಬಂದಾಗ ತಗೋ ಅಂತೇಳಿ ದುಡ್ಡು ಕೊಡೋದನ್ನೇ ಇಷ್ಟಪಡ್ತಾರೆ. ನೋಡಿ, ಇವೆರಡರಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆಯಲ್ಲ. ನೆನಪಿಟ್ಕೊಳ್ಳಿ, ಆಗ ನೀವು ಕೊಡಬೇಕಾಗಿರುವಂತ ಉತ್ತರ ಇಂದು ನೀವು ತೆಗೆದುಕೊಳ್ಳುವಂತ ನಿರ್ಧಾರದ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ಒಪ್ತಿರಿ ತಾನೆ? ನಾನೇನು ಹೆದರಿಸ್ತಾ ಇಲ್ಲ, ಇದು ಫ್ಯಾಕ್ಟು. ನೋಡಿ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅನ್ನೋದು ಯಾರಿಗೂ ಕೂಡ ಕಾಯೋದಿಲ್ಲ. ಇವತ್ತು 50 ಲಕ್ಷ ಇರುವ ನಿಮ್ಮ ಮಕ್ಕಳ ಶಿಕ್ಷಣದ ಖರ್ಚು ನಿಮ್ಮ ಮಗು ಬೆಳೆಯೋಷ್ಟರಲ್ಲಿ ಕೋಟಿನೋ 2 ಕೋಟಿನೋ ದಾಟಬಹುದು. ಅಂದ್ರೆ ಅದರ ಮೌಲ್ಯ ಅಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ. ಒಂದು ವೇಳೆ ಈಗ ನಿಮ್ಮ ಹತ್ರ ಹಣ ಇದೆ, ಅದು ಬರೀ ಸೇವಿಂಗ್ಸ್ ಅಕೌಂಟ್ನಲ್ಲಿ ಹಾಗೆಯೇ ಬಿದ್ದಿದ್ರೆ ಅದು ದಿನದಿಂದ ದಿನಕ್ಕೆ ತನ್ನ ಮೌಲ್ಯವನ್ನ ಕಳೆದುಕೊಳ್ತಿರ್ತದೆ. ಆದ್ರಿಂದ ಈಗ ಹಣ ಇದೆ ಅಂತ ನೀವು ಸುಮ್ಮನೆ ಕೂತ್ರು ಕೂಡ ಅದು ನಿಮಗೆ ಬೇಕಾದ ಸಮಯದಲ್ಲಿ ಪ್ರಯೋಜನಕ್ಕೆ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಮಕ್ಕಳ ಭವಿಷ್ಯಕ್ಕೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮದಾದ್ರೆ, ನೋಡಿ, ನೀವು ಹಣ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಉಳಿಸಿದ್ರೆ ಸಾಕಾಗೋದಿಲ್ಲ. ಬುದ್ಧಿವಂತಿಕೆಯಿಂದ ಅದನ್ನ ಬೆಳೆಸಬೇಕು. ಅಂದ್ರೆ ನೀವು 2026ರಲ್ಲಿ ಹಣ ಉಳಿಸ್ತಿಲ್ಲ, ಬದಲಾಗಿ ನೀವು 2040ರಲ್ಲಿ ನಿಮ್ಮ ಮಗುವಿನ ಸ್ವಾತಂತ್ರ್ಯವನ್ನ ಖರೀದಿಸ್ತಿದ್ದೀರಿ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಕನಸನ್ನ ನನಸು ಮಾಡೋದಕ್ಕೆ ಬೇಕಾದ 5 ಹೈ ಇಂಪ್ಯಾಕ್ಟ್ ಪ್ಲಾನ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ನೋಡಿ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಹಣವನ್ನ ಹೂಡಿಕೆ ಮಾಡೋದಕ್ಕೆ ಇರುವಂತ ಮೊದಲ ಪ್ಲಾನ್ ಅಂತ ಹೇಳಿದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPF. ಭದ್ರವಾದ ಅಡಿಪಾಯ, ದೀರ್ಘಕಾಲದ ಸುರಕ್ಷತೆಗೆ PPF ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಇದ್ದಂತೆ. ನೋಡಿ, ಇದು ಸರ್ಕಾರದ ಬೆಂಬಲವಿರುವಂತ ಸ್ಕೀಮ್. 15 ವರ್ಷಗಳ ಟರ್ಮ್ ಇರುತ್ತೆ. ಸರ್ಕಾರದ ಸ್ಕೀಮ್ ಆಗಿರೋದ್ರಿಂದ ರಿಸ್ಕ್ ಇಲ್ಲ. ನಿಮ್ಮ ಹೂಡಿಕೆಗೆ ಸಂಪೂರ್ಣ ಭದ್ರತೆ ಇಲ್ಲಿ ಸಿಗುತ್ತೆ. ಹಾಗೇನೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದಕ್ಕೆ ತೆರಿಗೆ ಇರೋದಿಲ್ಲ. ಹಾಗಿದ್ರೆ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಹತೆ ಏನು? ನೋಡಿ, ಯಾವುದೇ ಭಾರತೀಯ ನಿವಾಸಿ ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು. ಅಪ್ರಾಪ್ತ ಮಗುವಿನ ಹೆಸರಲ್ಲಿ ನೀವು ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಪೋಷಕರು ಹೂಡಿಕೆಯನ್ನ ಮಾಡಬೇಕು. ಒಂದು ಮಗುವಿಗೆ ಕೇವಲ ಒಂದು ಅಕೌಂಟ್ ಓಪನ್ ಮಾಡೋದಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ. ಹಾಗಿದ್ರೆ ಹೂಡಿಕೆ ಮಾಡೋದು ಹೇಗೆ? ನೋಡಿ, ಯಾವುದೇ ದೊಡ್ಡ ಬ್ಯಾಂಕ್ಗಳಿಗೆ ಅಂದ್ರೆ SBI, ICICI, HDFC ಅಂತ ಬ್ಯಾಂಕ್ಗಳಿಗೆ ಹೋಗಿ ನೀವು ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ ಹೂಡಿಕೆಯನ್ನು ಆರಂಭಿಸಬಹುದು. ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಹೂಡಿಕೆಯನ್ನು ಆರಂಭಿಸಬಹುದು. ನೋಡಿ, ಹೆಚ್ಚಿನ ಬ್ಯಾಂಕ್ಗಳಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಮೂಲಕವೂ ಕೂಡ ಅಕೌಂಟ್ ಅನ್ನು ಓಪನ್ ಮಾಡಿ ತಕ್ಷಣದಿಂದಲೇ ಹೂಡಿಕೆ ಶುರು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಿದ್ರೆ ಕನಿಷ್ಠ ಎಷ್ಟು ಹೂಡಿಕೆ ಮಾಡಬೇಕು, ಗರಿಷ್ಠ ಎಷ್ಟು ಮಾಡಬಹುದು ಅಂತ ಕೇಳಿದ್ರೆ ಕನಿಷ್ಠ ವರ್ಷಕ್ಕೆ 500 ರೂಪಾಯಿ ಹೂಡಿಕೆಯನ್ನ ಮಾಡಲೇಬೇಕು. ಗರಿಷ್ಠ ಅಂತ ಹೇಳಿದ್ರೆ 1.5 ಲಕ್ಷದವರೆಗೆ ವರ್ಷಕ್ಕೆ ನೀವು ಹೂಡಿಕೆಯನ್ನ ಮಾಡಬಹುದು. ಸೊ ಹಾಗಿದ್ರೆ ಇದರಲ್ಲಿ ರಿಟರ್ನ್ಸ್ ಎಷ್ಟು ಅಂತ ಕೇಳಿದ್ರೆ, ನೋಡಿ, ರಿಟರ್ನ್ಸ್ 2026ರ ಮಾರ್ಚ್ನ ಅಂಕಿಅಂಶಗಳ ಪ್ರಕಾರ ನಾವು ಹೇಳೋದಿದ್ರೆ 7.1% ಬಡ್ಡಿ ದರ ಇದೆ. ವಾರ್ಷಿಕವಾಗಿ ಚಕ್ರ ಬಡ್ಡಿ ಲೆಕ್ಕದಲ್ಲಿ ನೋಡ್ಬೇಕು ನಾವು. ನೋಡಿ, ಇಲ್ಲಿ ಸರ್ಕಾರ ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿಯನ್ನ ಪರಿಷ್ಕರಣೆ ಮಾಡಬಹುದು. ಈಗ ಅಂದ್ರೆ 8% ಬಡ್ಡಿ ದರ ಮಾರ್ಚ್ನಲ್ಲಿ 7.1% ಇದೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕು. ಸೊ ಅದರಂತೆ ನಾವೀಗ ಲೆಕ್ಕ ಹಾಕಿ ನೋಡೋಣ. ನೀವು ಪ್ರತಿ ವರ್ಷ 1.5 ಲಕ್ಷ ರೂಪಾಯಿ ಅಂದ್ರೆ ಮ್ಯಾಕ್ಸಿಮಮ್ ಹಣವನ್ನ 15 ವರ್ಷಗಳ ಕಾಲ PPF ನಲ್ಲಿ ಹೂಡಿಕೆ ಮಾಡ್ತಾ ಬಂದ್ರೆ 15 ವರ್ಷಗಳ ನಂತರ ನಿಮ್ಮ ಒಟ್ಟು ಹೂಡಿಕೆ 22.5 ಲಕ್ಷ ಆಗತ್ತೆ. ಸೊ ಆಗ ನಿಮಗೆ ಸಿಗುವಂತ ಮೆಚುರಿಟಿ ಮೊತ್ತ ಅಂದಾಜು ಗಳಿಕೆ ಎಷ್ಟು ಅಂತ ಹೇಳಿದ್ರೆ 40,47,000 ರೂಪಾಯಿ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದು ಸಂಪೂರ್ಣ ತೆರಿಗೆ ರಹಿತ. ಹಾಗಾಗಿನೇ PPF
EPF ಅನ್ನ EEE ಬೆನಿಫಿಟ್ ಇರುವಂತ ಸ್ಕೀಮ್ ಅಂತ ಹೇಳ್ತಾರೆ. EEE ಎಕ್ಸೆಂಪ್ಟ್ ಅಂದ್ರೆ ಹೂಡಿಕೆ ಮಾಡುವಂತ ಹಣದ ಮೇಲೆ ಟ್ಯಾಕ್ಸ್ ಇಲ್ಲ, ಸಿಗುವ ಬಡ್ಡಿಯ ಮೇಲೆ ಟ್ಯಾಕ್ಸ್ ಇಲ್ಲ, ಹಾಗೇನೆ ಮೆಚುರಿಟಿ ಆಗಿ ಮೊತ್ತ ನಿಮ್ಮ ಕೈಗೆ ಬರುತ್ತಲ್ಲ ಅದಕ್ಕೂ ಕೂಡ ತೆರಿಗೆ ಇಲ್ಲ. ಅಂದ್ರೆ ಮೂರಕ್ಕೂ ಕೂಡ ತೆರಿಗೆ ವಿನಾಯಿತಿ ಇರುವಂತ ಸ್ಕೀಮ್ ಇದು. ಸೊ ಇದನ್ನ ನೀವು ಪರಿಗಣಿಸಬಹುದು. ಸೊ ಇನ್ನು ನೆಕ್ಸ್ಟ್ ನೀವು ಆರಿಸಿಕೊಳ್ಳಬಹುದಾದಂತ ಎರಡನೇ ಪ್ಲಾನ್ ಟಾಟಾ AIA ಲೈಫ್ ಇನೋವೇಷನ್ ಫಂಡ್. ಇದೊಂಥರ ಈಕ್ವಿಟಿ ಇಂಜಿನ್ ಇದ್ದಂಗೆ. ಟಾಟಾ AIA ಲೈಫ್ ಇನೋವೇಷನ್ ಫಂಡ್, ದಿ ಈಕ್ವಿಟಿ ಇಂಜಿನ್ ಅಂತ ಹೇಳ್ತೀವಿ. ನೋಡಿ, ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನೀವು ಹೂಡಿಕೆ ಮಾಡ್ತಾ ಇದ್ರೆ ಒಂದು ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸ್ಟ್ರಾಂಗ್ ಫ್ಯೂಚರ್ ಯಾವತ್ತೂ ಕೂಡ ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಂತಿರುತ್ತೆ. ಅಂದ್ರೆ ಭದ್ರವಾದ ಭವಿಷ್ಯವು ಯಾವಾಗಲೂ ಕೂಡ ಭದ್ರವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗುತ್ತೆ ಅಂತ ಇದು ನಿಮಗೆ ಗೊತ್ತಿರಬೇಕು ಹೂಡಿಕೆ ಮಾಡೋದಕ್ಕಿಂತ ಮುಂಚೆನೆ. ಇದಕ್ಕೊಂದು ರಿಯಲ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಟಾಟಾ ಗ್ರೂಪ್ ಅನ್ನ ಒಮ್ಮೆ ಗಮನಿಸಿ. 1868ರಲ್ಲಿ ಜೇಮ್ಸ್ ಎಡ್ಜಿ ಟಾಟಾ ಅವರು ಒಂದು ಸಣ್ಣ ಉದ್ಯಮವನ್ನು ಆರಂಭಿಸಿದ್ರು. ಆದರೆ ಅವರ ದೂರದೃಷ್ಟಿ, ವಿಷನ್ ಯಾವಾಗಲೂ ಕೂಡ ದೀರ್ಘಕಾಲದ್ದಾಗಿತ್ತು. ಜನರು ಇದು ಅಸಾಧ್ಯ ಅಂತ ಹೇಳಿ ನಂಬಿದ್ದ ಸಮಯದಲ್ಲಿ ಅವರು ಭಾರತದ ಮೊದಲ ಸ್ಟೀಲ್ ಪ್ಲಾಂಟ್ ಅನ್ನ ಸ್ಥಾಪಿಸೋದಕ್ಕೆ ಮುಂದಾದರು. ಬ್ರಿಟಿಷರ ಕಾಲದಲ್ಲಿ ಸೀಮಿತ ಮೂಲಸೌಕರ್ಯ ಮತ್ತು ಸಂಪನ್ಮೂಲಗಳೊಂದಿಗೆ ಉದ್ಯಮಗಳನ್ನು ಕಟ್ಟೋದು ದೊಡ್ಡ ಚಾಲೆಂಜ್ ಆಗಿತ್ತು. ಆದರೂ ಕೂಡ ಶಾರ್ಟ್ ಟರ್ಮ್ ಅಂದ್ರೆ ಅಲ್ಪಾವಧಿಯ ಲಾಭದ ಮೇಲೆ ಗಮನ ಹರಿಸುವ ಬದಲು ಅವರು ತಲೆಮಾರುಗಳವರೆಗೆ ಯೋಚನೆ ಮಾಡಿದ್ರು. ತಲೆಮಾರುಗಳವರೆಗೆ ಉಳಿಯುವಂತಹ ಸಂಸ್ಥೆಗಳನ್ನು ನಿರ್ಮಿಸುವತ್ತ ಗಮನ ಹರಿಸಿದ್ರು. ಇನ್ನು ನೋಡಿ, ಟಾಟಾ ಗ್ರೂಪ್ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಟಾಟಾ ಮೋಟಾರ್ಸು ಮತ್ತೆ ಟಾಟಾ ಸ್ಟೀಲ್ ನಂತಹ ಜಾಗತಿಕ ಬ್ರ್ಯಾಂಡ್ಗಳನ್ನ ಅವರು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ನಾವೇನು ಕಲಿಬೇಕು ಅಂತ ಹೇಳಿದ್ರೆ ತುಂಬಾ ಸಿಂಪಲ್. ಲಾಂಗ್ ಟರ್ಮ್ ವಿಷನ್ ಪ್ಲಸ್ ಇನೋವೇಷನ್ ಈಸ್ ಈಕ್ವಲ್ ಟು ಪವರ್ಫುಲ್ ಗ್ರೋತ್. ಅಂದ್ರೆ ದೀರ್ಘಕಾಲದ ದೂರದೃಷ್ಟಿ ಮತ್ತು ಇನೋವೇಷನ್ ಸೇರಿದ್ರೆ ಶಕ್ತಿಯುತವಾದಂತ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಇದೆ ಅಂತ. ನೋಡಿ, ಯಾಕಿದನ್ನು ಹೇಳಿದೆ ಅಂತ ಹೇಳಿದ್ರೆ ಇದೇ ಫಿಲಾಸಫಿಯನ್ನ ಮುಂದುವರಿಸ್ತಾ ಟಾಟಾ AIA ಈಗ ಒಂದು ಹೊಸ ಅವಕಾಶವನ್ನ ತಂದಿದೆ. ನೀವು ಆ ಅವಕಾಶವನ್ನ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಏನದು ಅವಕಾಶ, ಇದರಿಂದ ನಮಗೇನು ಪ್ರಯೋಜನ ಅಂತ ಕೇಳಿದ್ರೆ ನೋಡಿ ಅದನ್ನೇ ಹೇಳ್ತೀನಿ. ಟಾಟಾ AIA ಲೈಫ್ ಇನೋವೇಷನ್ ಫಂಡ್, ಈಕ್ವಿಟಿ ಇಂಜಿನ್ ಅಂತ ಹೇಳಿದೆ ಆಗ್ಲೇ. ಟಾಟಾ AIA ಲೈಫ್ ಇನೋವೇಷನ್ ಫಂಡ್ ಹೊಸ ಫಂಡ್ ಬಿಡುಗಡೆಯಾಗಿದೆ. ಟಾಟಾ ಸನ್ಸ್ ಮತ್ತು AIA ಗ್ರೂಪ್ ನಿಂದ. ನೋಡಿ, ಇಲ್ಲಿ ಟಾಟಾ ಸನ್ಸ್ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. AIA ಅಂದ್ರೆ ನೋಡಿ, ಏಷ್ಯಾಸ್ ಲಾರ್ಜೆಸ್ಟ್ ಪ್ಯಾನ್ ಏಷ್ಯನ್ ಲೈಫ್ ಇನ್ಶೂರ್ ಅಕ್ರಾಸ್ 18 ಮಾರ್ಕೆಟ್ಸ್. ಅಂದ್ರೆ 18 ಮಾರ್ಕೆಟ್ಗಳಲ್ಲಿ ಹರಡಿರುವ ಏಷ್ಯಾದ ಅತಿ ದೊಡ್ಡ ಪ್ಯಾನ್ ಏಷ್ಯಾನ್ ಲೈಫ್ ಇನ್ಶೂರೆನ್ಸ್ ಸಂಸ್ಥೆ. ಇವರ ಜಂಟಿ ಸಹಭಾಗಿತ್ವದ ಅಂದ್ರೆ ಜಾಯಿಂಟ್ ವೆಂಚರ್ ನಲ್ಲಿ ಟಾಟಾ AIA ಲೈಫ್ ಇನ್ಶೂರೆನ್ಸ್ ತನ್ನ ಇತ್ತೀಚಿನ ಇನೋವೇಷನ್ ಫಂಡ್ ಅನ್ನ ಬಿಡುಗಡೆ ಮಾಡಿದೆ. ಇದು ಮಾರ್ಚ್ 31, 2026ರವರೆಗೆ ಹೂಡಿಕೆಗೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡೋದಕ್ಕೆ ಲಭ್ಯ ಇದೆ. ಸೊ ಈಗ ನೀವು ಕೇಳಬಹುದು ಟಾಟಾ AIA ಅನ್ನ ಯಾಕೆ ನಂಬಬೇಕು. ನೋಡಿ, 198% ಸಾಲ್ವೆನ್ಸಿ ರೇಷಿಯೋ ಸೆಪ್ಟೆಂಬರ್ 2025ರವರೆಗೆ. ಅಷ್ಟೇ ಅಲ್ಲ, 1.3 ಲಕ್ಷ ಕೋಟಿಗೂ ಅಧಿಕ AUM. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಕಂಪನಿಯ ಸಾಲ ತೀರಿಸುವ ಶಕ್ತಿ ಅಥವಾ ಹಣಕಾಸಿನ ಭದ್ರತೆಯನ್ನ ತೋರಿಸುತ್ತೆ. ನೋಡಿ, ಒಂದು ಕಂಪನಿಯ ಬಳಿ ಇರುವ ಆಸ್ತಿ ಅಂದ್ರೆ ಅಸೆಟ್ ಮತ್ತು ಅದು ಕೊಡಬೇಕಾದ ಸಾಲ ಅಥವಾ ಕ್ಲೈಮ್ಗಳು, ಲಯಬಿಲಿಟೀಸ್, ಅದರ ನಡುವಿನ ರೇಷಿಯೋ ಇದು. AUM ಅಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಕಂಪನಿಯು ನಿರ್ವಹಿಸ್ತಾ ಇರುವಂತಹ ಒಟ್ಟು ಗ್ರಾಹಕರ ಹಣದ ಮೊತ್ತ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಲಕ್ಷಾಂತರ ಗ್ರಾಹಕರು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಅಥವಾ ಪ್ರೀಮಿಯಂ ರೂಪದಲ್ಲಿ ನೀಡಿದಂತ ಒಟ್ಟು ಹಣದ ಮೌಲ್ಯ 1.3 ಲಕ್ಷ ಕೋಟಿ ರೂಪಾಯಿಗಳನ್ನ ಮೀರಿದೆ, ದಾಟಿದೆ ಅಂತ ಹೇಳಿ ಅರ್ಥ. ಈ ಅಂಕಿ ಅಂಶಗಳನ್ನ ನೋಡಿದ್ರೆ ಈ ಕಂಪನಿಯು ಹಣಕಾಸಿನ ವಿಷಯದಲ್ಲಿ ಬಹಳ ಸುಭದ್ರವಾಗಿದೆ ಮತ್ತು ಜನರ ದೊಡ್ಡ ಮಟ್ಟದ ನಂಬಿಕೆಯನ್ನು ಕೂಡ ಗಳಿಸಿದೆ ಅಂತ ಹೇಳ್ಬೋದು. ಇದು ಟಾಟಾ AIA ಲೈಫ್ ಇನೋವೇಷನ್ ಫಂಡ್. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯಾಕೆ ಇನೋವೇಷನ್ ಈಗಲೇ ಯಾಕೆ? ನೋಡಿ, ಸ್ಟಾರ್ಟ್ಅಪ್ ಕಲ್ಚರು, ಯುವ ಜನಸಂಖ್ಯೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸರ್ಕಾರದ ಬೆಂಬಲದಿಂದಾಗಿ ಭಾರತದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ರ್ಯಾಂಕ್ 81 ಇದ್ದಿದ್ದು 2015ರಲ್ಲಿ 2024ಕ್ಕಾದಾಗ 39ಕ್ಕೆ ಏರಿದೆ. ಇನೋವೇಷನ್ ನಿಂದ ಉತ್ಪಾದಕತೆ ಹೆಚ್ಚುತ್ತೆ, ಹೊಸ ಮಾರುಕಟ್ಟೆಗಳು ಸೃಷ್ಟಿಯಾಗ್ತವೆ ಮತ್ತು ಆದಾಯ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಇದು ಹೂಡಿಕೆಗೆ ಉತ್ತಮ ರಿಟರ್ನ್ಸ್ ನೀಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೇನೇ ಈ ಫಂಡ್ ಅಲ್ಲಿ ಇನ್ನೊಂದು ಸ್ಟ್ರಾಟಜಿ ಇದೆ, ಅದೇನೆ ಐಡಿಯಾ, ದಿ ಐಡಿಯಾ ಸ್ಟ್ರಾಟಜಿ. ಸೊ ಇದರಲ್ಲಿ ಐ ಅಂದ್ರೆ ಏನು? ಇನೋವೇಟಿವ್ ಕಂಪನೀಸ್ ಕ್ರಿಯೇಟಿಂಗ್ ನ್ಯೂ ಪ್ರಾಡಕ್ಟ್ಸ್ ಅಂಡ್ ಟೆಕ್ನಾಲಜೀಸ್. ಅಂದ್ರೆ ಇನೋವೇಟಿವ್ ಕಂಪನಿಗಳು ಹೊಸ ಹೊಸ ಪ್ರಾಡಕ್ಟ್ಸ್ ಮತ್ತು ತಂತ್ರಜ್ಞಾನಗಳನ್ನ ತಯಾರಿಸ್ತವೆ. ನೆಕ್ಸ್ಟ್ ಡಿ ಅಂದ್ರೆ ಏನು? ಡೈನಾಮಿಕ್ ಕಂಪನೀಸ್ ದಟ್ ಅಡಾಪ್ಟ್ ಅಂಡ್ ಗ್ರೋ ಕ್ವಿಕ್ಲಿ. ಡೈನಾಮಿಕ್ ಕಂಪನಿಗಳು ಅಂದ್ರೆ ವೇಗವಾಗಿ ಬದಲಾಗುವ ಮತ್ತು ಬೆಳೆಯುವ ಕಂಪನಿಗಳಿದಾವೆ ಅಂತ. ನೆಕ್ಸ್ಟ್
ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಸ್ ವಿತ್ ಸ್ಟ್ರಾಂಗ್ ಮಾರ್ಕೆಟ್ ಪ್ರೆಸೆನ್ಸ್. ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ಗಳು ಅಂದ್ರೆ ಮಾರುಕಟ್ಟೆಯಲ್ಲಿ ಗಟ್ಟಿಯಾದ ಸ್ಥಾನವನ್ನ ಹೊಂದಿರುವಂತಹ ಕಂಪನಿಗಳು. ನೆಕ್ಸ್ಟ್ ಎ ಅಂತ ಹೇಳಿದ್ರೆ ಅಟ್ರಾಕ್ಟಿವ್ ಗ್ರೋತ್ ವಿತ್ ಸ್ಟ್ರಾಂಗ್ ಫ್ಯೂಚರ್ ಪೊಟೆನ್ಷಿಯಲ್, ಅಂದ್ರೆ ಅಟ್ರಾಕ್ಟಿವ್ ಗ್ರೋತ್ ಹಾಗೇನೆ ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯುವ ಅವಕಾಶವಿರುವಂತ ಕಂಪನಿಗಳು ಅಂತ ಹೇಳಿ. ಅಂದ್ರೆ ಟೋಟಲ್ ಆಗಿ ಐಡಿಯಾ ಸ್ಟ್ರಾಟಜಿ ಈ ಫಂಡ್ ನಲ್ಲಿದೆ. ಇನ್ನು ನೆಕ್ಸ್ಟ್ ಫಂಡ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಹೇಗೆ ನೋಡಿ. ಇದರ ಅರ್ಥ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ಫಂಡ್ ಮ್ಯಾನೇಜರು ನಿಮ್ಮ ಹಣವನ್ನ ಬೇರೆ ಬೇರೆ ಕಡೆಗಳಿಗೆ ಬದಲಾಯಿಸುವಂತ ಸ್ವಾತಂತ್ರ್ಯವನ್ನ ಹೊಂದಿರ್ತಾರೆ. ಅಂದ್ರೆ ಫಂಡ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಇದೆ ಅಂತ. ಹೇಗೆ? ಈಕ್ವಿಟಿ 60 to 100%, ಡೆಟ್ ಟು 0 to 40%, ಕ್ಯಾಶ್ ಅಥವಾ ಮನಿ ಮಾರ್ಕೆಟ್ ಅಂತ ಹೇಳಿ ಬಂದಾಗ 0 ದಿಂದ 40%. ಹಾಗೇನೆ ಆರಂಭಿಕ NAV 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಸೊ ಈಗ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಫಂಡ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಆಗ್ಲೇ ಹೇಳಿದೆ ಏನು ಅಂತ ಹೇಳಿದ್ರೆ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನ ಬೇರೆ ಬೇರೆ ಕಡೆಗಳಲ್ಲಿ ಬದಲಾಯಿಸುವಂತ ಸ್ವಾತಂತ್ರ್ಯವನ್ನ ಹೊಂದಿರ್ತಾರೆ ಅಂತ ಹೇಳಿ ಒಂದು ರೇಷಿಯೋ ಹೇಳಿದೆ. 60 to 100%, 60ರಿಂದ 100% ಈಕ್ವಿಟಿ ಅಂತ. ಅಂದ್ರೆ ನಿಮ್ಮ ಹಣದ ಕನಿಷ್ಠ 60% ನಿಂದ ಗರಿಷ್ಠ 100% ವರೆಗೆ ಆ ಹಣವನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಮಾರುಕಟ್ಟೆ ಚೆನ್ನಾಗಿದ್ದಾಗ ಹೆಚ್ಚಿನ ಲಾಭಕ್ಕಾಗಿ ಇಲ್ಲಿ ಹೆಚ್ಚು ಹೂಡಿಕೆ ಮಾಡ್ತಾರೆ. ಹಾಗೇನೆ ನೆಕ್ಸ್ಟ್ ಡೆಟ್ 0ಯಿಂದ 40%, ಅಂದ್ರೆ ಸರ್ಕಾರಿ ಬಾಂಡ್ಗಳು ಅಥವಾ ಸ್ಥಿರ ಆದಾಯ ನೀಡುವಂತ ಯೋಜನೆಗಳಲ್ಲಿ 40% ವರೆಗೆ ಹೂಡಿಕೆಯನ್ನು ಮಾಡಬಹುದು. ಇದು ಮಾರುಕಟ್ಟೆ ಕುಸಿದಾಗ ನಿಮ್ಮ ಹಣಕ್ಕೆ ರಕ್ಷಣೆಯನ್ನ ನೀಡುತ್ತೆ. ಅಂದ್ರೆ ತುರ್ತು ಅಗತ್ಯಗಳಿಗಾಗಿ ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶ ಸಿಗುವವರೆಗೆ ಹಣವನ್ನ ಕ್ಯಾಶ್ ರೂಪದಲ್ಲಿ ಅಥವಾ ಅಲ್ಪಾವಧಿ ಮಾರುಕಟ್ಟೆಗಳಲ್ಲಿ ಇರಿಸಲಾಗುತ್ತೆ. ಸೊ ಇಲ್ಲಿ ಫಂಡ್ ಅಲೋಕೇಶನ್ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಸೊ ಅದನ್ನ ಫಂಡ್ ಮ್ಯಾನೇಜರ್ಗಳು ನಿರ್ವಹಣೆ ಮಾಡ್ತಾರೆ. ಇನ್ನೊಂದು ಹೇಳಿದೆ ನಾನು, ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡ್ತಾರೆ ಅಂತ. ನೋಡಿ, ಈ ಫಂಡ್ ನಿಮ್ಮ ಹಣವನ್ನ ಎಲ್ಲಿ ಹೂಡಿಕೆ ಮಾಡುತ್ತೆ ಅಂತ ಹೇಳುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದೆ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್. ನೋಡಿ, ಲಾರ್ಜ್ ಕ್ಯಾಪ್ ಅಂತ ಹೇಳಿದ್ರೆ ಭಾರತದ ಟಾಪ್ 100 ದೊಡ್ಡ ಮತ್ತು ಸ್ಥಿರ ಕಂಪನಿಗಳು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ರಿಲಯನ್ಸ್, TCS, HDFC ಇವುಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಇದು ಲಾರ್ಜ್ ಕ್ಯಾಪ್ ಫಂಡ್ಗಳು. ಎರಡನೇದು ಮಿಡ್ ಕ್ಯಾಪ್ ಅಂತ ಹೇಳಿದೆ, ಮಧ್ಯಮ ಗಾತ್ರದ ಹಾಗೆಯೇ ವೇಗವಾಗಿ ಬೆಳೆಯುತ್ತಿರುವಂತಹ ಕಂಪನಿಗಳು. ಇವುಗಳಲ್ಲಿ ಲಾರ್ಜ್ ಕ್ಯಾಪ್ ಗಿಂತ ಒಂದು ಸ್ವಲ್ಪ ಹೆಚ್ಚು ರಿಸ್ಕ್ ಇದ್ರೂ ಲಾಭ ಒಂದು ಸ್ವಲ್ಪ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ ಅಥವಾ ಲಾಭ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಫಂಡ್ ಮ್ಯಾನೇಜರ್ ಈ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಕಂಪನಿಗಳನ್ನ ಆಯ್ಕೆ ಮಾಡಿ ಅದರಲ್ಲಿ ಹೂಡಿಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ NAV, ಇನಿಷಿಯಲ್ NAV 10 ರೂಪೀಸ್ ಅಂತ ಹೇಳಿ. NAV ಅಂದ್ರೆ ಏನು? ನೆಟ್ ಅಸೆಟ್ ವ್ಯಾಲ್ಯೂ. ಅಂದ್ರೆ ಒಂದು ಫಂಡ್ನ ಒಂದು ಯೂನಿಟ್ನ ಬೆಲೆ. ಯಾವುದೇ ಹೊಸ ಫಂಡ್ ಅಂದ್ರೆ NFO, ನ್ಯೂ ಫಂಡ್ ಆಫರ್ ಆರಂಭವಾದಾಗ ಅದರ ಬೆಲೆ 10 ರೂಪಾಯಿ ಇರುತ್ತೆ. ನೀವು 1000 ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮಗೆ 100 ಯೂನಿಟ್ಗಳು ಸಿಗ್ತವೆ. ಮುಂದೆ ಆ ಫಂಡ್ ಬೆಳೆದಂತೆ ಈ 10 ರೂಪಾಯಿ ಬೆಲೆ ಇದೆಯಲ್ಲ ಅದು 15 ರೂಪಾಯಿ ಆಗ್ಬೋದು, 20 ರೂಪಾಯಿ ಆಗ್ಬೋದು, ಹೀಗೆ ಹೆಚ್ಚುತ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಗಮನದಲ್ಲಿ ಇರಬೇಕು, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್. ಇದು ತುಂಬಾನೇ ಇಂಪಾರ್ಟೆಂಟ್. ನೋಡಿ, ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವರ ಮಲ್ಟಿ ಕ್ಯಾಪ್ ಫಂಡ್ ಅಕ್ಟೋಬರ್ 2015ರಲ್ಲಿ ಬಂದಿದ್ದು. 7 ವರ್ಷಗಳಲ್ಲಿ ಈ ಫಂಡ್ 20% ವರೆಗೆ ಗಳಿಕೆಯನ್ನು ಕೊಟ್ಟಿದೆ. ಅದೇ ತರ 5 ವರ್ಷದಲ್ಲಿ ಈ ಫಂಡ್ 21% ವರೆಗೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಎಮರ್ಜಿಂಗ್ ಅಪರ್ಚುನಿಟೀಸ್ ಫಂಡ್. ಇದು ಡಿಸೆಂಬರ್ 2022ರಲ್ಲಿ ಆರಂಭ ಆಗಿರೋದು. ಪ್ರಾರಂಭದಿಂದ ಇಲ್ಲಿಯವರೆಗೆ ಇದು 24% ವರೆಗೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳಿ ಅಂಕಿ ಅಂಶಗಳು ಹೇಳ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಬೊನಾನ್ಸಾ ಕನ್ಸಂಪ್ಷನ್ ಫಂಡ್ ಮಾರ್ಚ್ 2025ರಲ್ಲಿ ಆರಂಭ ಆಗಿರೋದು. ಪ್ರಾರಂಭದಿಂದ ಇಲ್ಲಿಯವರೆಗೆ 13.7% ನಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಗಳಿಕೆಯನ್ನ ಕೊಟ್ಟಿದೆ ಅಂತ ಹೇಳಿ ಅಂಕಿ ಅಂಶಗಳು ಹೇಳ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸೊ ಇನ್ನು ನೆಕ್ಸ್ಟ್ ಈ ಪ್ಲಾನ್ ಬಗ್ಗೆ ಮಾತನಾಡೋದಿದ್ರೆ ನೋಡಿ, ಟ್ರಿಪಲ್ ಬೆನಿಫಿಟ್ ಆನ್ ಡೆತ್ ಸ್ಮಾರ್ಟ್ ಫಾರ್ಚೂನ್ ಪ್ಲಸ್. ಅಂದ್ರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಸಾವು ಆಯಿತು ಅಂತ ಹೇಳಿದ್ರೆ ಸಾವಿನ ಸಂದರ್ಭದಲ್ಲಿ ಈ 3 ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿ. ಅದು ಹೇಗೆ ನೋಡಿ, ಮೊದಲನೇದು ಮುಂದಿನ ಎಲ್ಲಾ ಪ್ರೀಮಿಯಂಗಳನ್ನ ಇನ್ಶೂರೆನ್ಸ್ ಕಂಪನಿಯೇ ಪಾವತಿಸುತ್ತೆ. ಎರಡನೇದು ಲೈಫ್ ಕವರ್, ಅಂದ್ರೆ ತಿಂಗಳ ಪ್ರೀಮಿಯಂನ 120 ಪಟ್ಟು ಹಣ ತಕ್ಷಣವೇ ಸಿಗುತ್ತೆ. ಹಾಗೆಯೇ ಮೂರನೇದು ಮಾಸಿಕ ಆದಾಯ ಹೇಗೆ ಸಿಗುತ್ತೆ? 36ರಿಂದ 120 ತಿಂಗಳವರೆಗೆ ನಿಮ್ಮ ಲೈಫ್ ಕವರ್ನ 1% ಹಣ ನಿಮಗೆ ಸಿಗುತ್ತೆ. ಇನ್ನು ಟ್ಯಾಕ್ಸ್ ಬೆನಿಫಿಟ್ಸ್ ಬಗ್ಗೆ ಮಾತನಾಡೋದಿದ್ರೆ ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷದವರೆಗೆ ವಿನಾಯಿತಿ ಸಿಗುತ್ತೆ. ವಾರ್ಷಿಕ ಪ್ರೀಮಿಯಂ 2.5 ಲಕ್ಷದವರೆಗೆ ಇದ್ರೆ ಸೆಕ್ಷನ್ 10(10)D ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ ಸಿಗುತ್ತೆ ಮೆಚುರಿಟಿ ಟೈಮ್ ಅಲ್ಲಿ. ಇನ್ನು ನೆಕ್ಸ್ಟ್ ನಾವು ಮಾತನಾಡಬೇಕಾಗಿರೋದು ಅನಿವಾಸಿ ಭಾರತೀಯ ಹೂಡಿಕೆದಾರರಿಗೆ, NRI ಹೂಡಿಕೆದಾರರಿಗೆ. ನೋಡಿ, ತಿಂಗಳಿಗೆ 18,000 ರೂಪಾಯಿ ಹಣವನ್ನ 10 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ 20 ವರ್ಷಗಳ ನಂತರ ಸುಮಾರು 2 ಕೋಟಿ ರೂಪಾಯಿ ಹಣ ಸೇರ್ಬೋದು. 15ರಿಂದ 16% CAGR ಸಿಕ್ಕಿದ್ರೆ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್,
ನ್ಯೂ ಫಂಡ್ ಆಫರ್ ಅಥವಾ NFO ಟೈಮ್ ಯಾವಾಗಿಂದ ಆರಂಭ ಆಗಿದೆ, ಯಾವಾಗ ಕೊನೆಗೊಳ್ಳುತ್ತೆ ನೋಡಿ. ಈಗಾಗಲೇ ಪ್ರಾರಂಭ ಆಗಿದೆ. ಮಾರ್ಚ್ 31, 2026ಕ್ಕೆ ಇದು ಕೊನೆಗೊಳ್ಳುತ್ತೆ. ಅಂದ್ರೆ ಅದು ಲಾಸ್ಟ್ ಡೇಟ್. ಹಾಗಿದ್ರೆ ಮತ್ತ್ಯಾಕ್ ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಹಣಕಾಸಿನ ಭವಿಷ್ಯವನ್ನ ಗಟ್ಟಿಗೊಳಿಸೋದಕ್ಕೆ ಈ ಅವಕಾಶವನ್ನ ಬಳಸ್ಕೊಳ್ಳಿ. ಬೇಗ ಮಾಡಿ, ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಇನ್ನು 3ನೇ ಪ್ಲಾನ್ ನೋಡೋದಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ SSY. ಸೊ ಇದರ ಬಗ್ಗೆ ಬಹುತೇಕರಿಗೆ ಗೊತ್ತಿರುತ್ತೆ ನೋಡಿ. ಇದು ಹೆಣ್ಣು ಮಕ್ಕಳಿಗಾಗಿನೇ ಇರುವಂತ ವಿಶೇಷ ಸ್ಕೀಮು. ಹೆಣ್ಣು ಮಗಳ ಶಿಕ್ಷಣ, ಮದುವೆ ಅಥವಾ ಇನ್ನಿತರ ಖರ್ಚುಗಳಿಗಾಗಿನೇ ರೂಪಿಸಲಾದಂತ ಯೋಜನೆ. ಸರ್ಕಾರಿ ಯೋಜನೆಗಳಲ್ಲೇ ಅತಿ ಹೆಚ್ಚು ಇಂಟ್ರೆಸ್ಟ್ ಬಡ್ಡಿ ನೀಡುವಂತ ಫಿಕ್ಸ್ಡ್ ಇನ್ಕಮ್ ಸ್ಕೀಮ್ ಇದು ಅಂತ ಹೇಳ್ಬೋದು. ಇದಕ್ಕೆ ಅರ್ಹತೆ ಏನು? 10 ವರ್ಷದೊಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ಹೂಡಿಕೆಯನ್ನ ನೀವು ಪ್ರಾರಂಭ ಮಾಡಬಹುದು. ಮಗುವಿಗೆ 10 ವರ್ಷದ ಒಳಗಡೆ ಇರಬೇಕು ಅಂತ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಹೂಡಿಕೆ ಮಾಡಬಹುದು. ಹೂಡಿಕೆ ಮಾಡೋದು ಹೇಗೆ? ಮಗುವಿನ ಬರ್ತ್ ಸರ್ಟಿಫಿಕೇಟ್ ಮತ್ತು ಪೋಷಕರ KYC ದಾಖಲೆಗಳೊಂದಿಗೆ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಹೋಗಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ನೀವು ಹೂಡಿಕೆಯನ್ನ ಪ್ರಾರಂಭ ಮಾಡಬಹುದು. ಸೊ ಹಾಗಿದ್ರೆ ಈ ಸ್ಕೀಮ್ ಅಲ್ಲಿ ರಿಟರ್ನ್ಸ್ ಎಷ್ಟು ಅಂತ ನಾವು ನೋಡೋದಿದ್ರೆ ನೋಡಿ, ರಿಟರ್ನ್ಸ್ ಅನ್ನ ಲೆಕ್ಕ ಹಾಕುವಾಗ 8% ಬಡ್ಡಿಯನ್ನು ನಾನು ಹೇಳಬೇಕಾಗುತ್ತೆ. 2026 ಮಾರ್ಚ್ ನಲ್ಲಿ 8.2%, 8.2% ಬಡ್ಡಿ ದರ ಇದೆ. ಸೊ ಅದರಂತೆ ನಾವು ಲೆಕ್ಕ ಹಾಕಬೇಕಾಗುತ್ತೆ. ಅಂದ್ರೆ 8% ಇಷ್ಟು ಇಂಟ್ರೆಸ್ಟ್ ಇದೆ ಅಂತ. ಸೊ ಮೆಚುರಿಟಿ ಅಂತ ಹೇಳಿ ಬಂದಾಗ ಖಾತೆ ತೆರೆದ ದಿನದಿಂದ 21 ವರ್ಷಗಳು. ಸೊ ಮಗುವಿಗೆ 18 ವರ್ಷ ತುಂಬಿದ ಮೇಲೆ ಒಂದು ಸ್ವಲ್ಪ ಹಣವನ್ನು ಹಿಂಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ಸೊ ಅದು ಎಲಿಜಿಬಲ್ ಇದ್ರೆ ಮಾತ್ರ, ಒಂದಷ್ಟು ಮಾನದಂಡಗಳಿದಾವೆ. ಇನ್ನು ಲೆಕ್ಕಾಚಾರ ಹಾಕಿ ನೋಡೋಣ ನೋಡಿ. ನೀವು ಪ್ರತಿ ವರ್ಷ 1.5 ಲಕ್ಷ ರೂಪಾಯಿಯನ್ನ 15 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ನಿಮ್ಮ ಒಟ್ಟು ಹೂಡಿಕೆ 22.5 ಲಕ್ಷ ಆಗುತ್ತೆ. ಮೆಚುರಿಟಿ ಮೊತ್ತ ಅಂದಾಜು ಸುಮಾರು 69,27,000 ರೂಪಾಯಿ ಆಗ್ಬೋದು. ಇದು ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ. ಸೊ ಇನ್ನು ಮಕ್ಕಳ ಭವಿಷ್ಯಕ್ಕಿರುವಂತ 4ನೇ ಪ್ಲಾನ್ ಯಾವುದು ಅಂತ ಹೇಳಿ ನಾವು ನೋಡೋದಿದ್ರೆ ಗೋಲ್ಡ್ ETFಗಳು. ಗೋಲ್ಡ್ ETFs ಹಣದುಬ್ಬರದ ವಿರುದ್ಧದ ಶ್ರೀರಕ್ಷೆ ಅಂತ ಕೂಡ ಇದನ್ನ ಕರಿಬಹುದು ನೋಡಿ. ಮೇಕಿಂಗ್ ಚಾರ್ಜಸ್ ಮತ್ತು ಕಳ್ಳತನದ ಭಯ ಇರುವಂತ ಫಿಸಿಕಲ್ ಬಂಗಾರವನ್ನು ಖರೀದಿಸುವ ಬದಲು ಗೋಲ್ಡ್ ETFಗಳ ಮೂಲಕ ನೀವು 99.5% ಶುದ್ಧ ಚಿನ್ನವನ್ನ ಡಿಜಿಟಲ್ ರೂಪದಲ್ಲಿ ಹೊಂದೋದಕ್ಕೆ ಅವಕಾಶ ಇದೆ. ಸೊ ಹಾಗಿದ್ರೆ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಎಲಿಜಿಬಿಲಿಟಿ ಏನು, ಅರ್ಹತೆ ಏನು? ಅರ್ಹತೆ ಒಂದೇ, ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿರುವಂತವರು ಯಾರು ಬೇಕಾದ್ರೂ ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು. ಅಷ್ಟೇ ಅಲ್ಲ, ಪೋಷಕರ ಮೂಲಕ ಅಪ್ರಾಪ್ತ ಮಕ್ಕಳ ಹೆಸರಲ್ಲೂ ಕೂಡ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿ ಇಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಹೂಡಿಕೆ ಮಾಡೋದು ಹೇಗೆ? ಝೆರೋದಾ, ಗ್ರೋ ಅಥವಾ ಅಪ್ಸ್ಟಾಕ್ಸ್ ನಂತಹ ಆಪ್ಗಳ ಮೂಲಕ ಶೇರ್ ಮಾರ್ಕೆಟ್ ನಲ್ಲಿ ಇವುಗಳನ್ನು ಖರೀದಿಸಬಹುದು. 1 ಯೂನಿಟ್ ಅಂದ್ರೆ ಸಾಮಾನ್ಯವಾಗಿ 1 ಗ್ರಾಮ್ ಅಥವಾ 0.01 ಗ್ರಾಮ್ ಚಿನ್ನಕ್ಕೆ ಸಮನಾಗಿರುತ್ತೆ. ಸೊ ಅದು ನೀವು ನೋಡಿಕೊಂಡು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ತೆರಿಗೆ ಅಂತ ಹೇಳಿ ಬಂದ್ರೆ 2026ರ ನಿಯಮದಂತೆ 12 ತಿಂಗಳಿಗಿಂತ ಹೆಚ್ಚು ಕಾಲ ಇಟ್ಕೊಂಡ್ರೆ 12.5% LTCG ತೆರಿಗೆ ಅನ್ವಯವಾಗುತ್ತೆ. ಈಗ ಒಂದು ಲೆಕ್ಕಾಚಾರ ಹಾಕಿ ನೋಡೋಣ ನೋಡಿ. ನೀವು ಪ್ರತಿ ತಿಂಗಳು 5,000 ರೂಪಾಯಿ ಮೌಲ್ಯದ ಗೋಲ್ಡ್ ETF ಅನ್ನ 15 ವರ್ಷಗಳ ಕಾಲ ಖರೀದಿಸಿದ್ರೆ ಚಿನ್ನದ ಬೆಲೆ ವರ್ಷಕ್ಕೆ 8% ಏರಿಕೆಯಾಗುತ್ತೆ ಅಂತ ಹೇಳಿ ನಾವು ಅಂದಾಜಿಗೆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಒಟ್ಟು ಹೂಡಿಕೆ 9 ಲಕ್ಷ, ನಿಮಗೆ ಸಿಗುವಂತ ಅಂದಾಜು ಮೊತ್ತ ಸುಮಾರು 17.3 ಲಕ್ಷ. ಸೊ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಲಾಕರ್ ಫೀ ಅಥವಾ ಮೇಕಿಂಗ್ ಚಾರ್ಜಸ್ ಇಲ್ಲಿ ಇಲ್ಲದೇ ಇರೋದ್ರಿಂದ ನಿಮಗೆ ಮೊದಲೇ 10ರಿಂದ 15% ಹಣ ಉಳಿತಾಯವಾಗುವಂತ ಸಾಧ್ಯತೆ ಇಲ್ಲಿದೆ. ಸೊ ಇದನ್ನ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು 5ನೇ ಪ್ಲಾನ್ ಯಾವುದು ಅಂತ ಹೇಳಿ ನೋಡೋದಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ SIPಗಳು. ಇದು ಸಂಪತ್ತನ್ನು ಹೆಚ್ಚಿಸುವಂತ ಮಾರ್ಗ ಅಂತ ಕೂಡ ಇದನ್ನ ಕರೀತಾರೆ ನೋಡಿ. ಕಾಲೇಜು ಶಿಕ್ಷಣದ ಖರ್ಚು ವರ್ಷಕ್ಕೆ 10ರಿಂದ 12% ನಷ್ಟು ಹೆಚ್ಚಾಗ್ತಾ ಇದೆ. ಅಂತಹ ದೊಡ್ಡ ಖರ್ಚನ್ನ ನಿಭಾಯಿಸೋದಕ್ಕೆ ಇದು ಅತ್ಯುತ್ತಮ ದಾರಿ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಹತೆ ಏನು? ಅರ್ಹತೆ ಎಲ್ಲ ಅಪ್ರಾಪ್ತ ಮಕ್ಕಳು ಪೋಷಕರ ಮೂಲಕ ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು. ಹೂಡಿಕೆ ಮಾಡೋದು ಹೇಗೆ? ಯಾವುದೇ ಅಧಿಕೃತ ಮ್ಯೂಚುವಲ್ ಫಂಡ್ ಆಪ್ ಅಥವಾ ವೆಬ್ಸೈಟ್ ಮೂಲಕ SIP ಅನ್ನ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಆರಂಭಿಸಬಹುದು. ಸೊ ಇದಕ್ಕೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಮತ್ತು ಪೋಷಕರ KYC ದಾಖಲೆಗಳು ಬೇಕಾಗುತ್ತೆ. ಹಾಗಿದ್ರೆ ರಿಟರ್ನ್ಸ್ ಎಷ್ಟು ಸಿಗಬಹುದು ಅಂತ ನೋಡೋದಿದ್ರೆ ದೀರ್ಘಕಾಲದ ಹೂಡಿಕೆಯಲ್ಲಿ 12% ಇಂದ 15% ನಷ್ಟು ರಿಟರ್ನ್ಸ್ ಬಂದಿರುವಂತ ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಆದರೆ ಗಮನಿಸಿ, ಹಿಂದಿನ ಲಾಭವು ಭವಿಷ್ಯದ ಫಲಿತಾಂಶಗಳಿಗೆ ಗ್ಯಾರಂಟಿ ನೀಡೋದಿಲ್ಲ. ಅಂದ್ರೆ ಹಿಂದೆ ಅಷ್ಟು ಸಿಕ್ಕಿದೆ ಅಂತೇಳಿ ಮುಂದೆಯೂ ಅಷ್ಟು ಸಿಗಬೇಕು ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಅಂತ ಹೇಳುವಂಥದ್ದನ್ನ ನಾನು ಹೇಳಬೇಕಾಗುತ್ತೆ. ಸೊ ಹಾಗಿದ್ರೆ ಈಗ ಲೆಕ್ಕಾಚಾರ ಹಾಕಿ ನೋಡೋಣ ನೋಡಿ. ಸ್ಕ್ರೀನ್ ಮೇಲೆ ನೀವು
ಗಮನಿಸ್ತಾ ಇರ್ಬೋದು. ತಿಂಗಳ SIP 10,000 ರೂಪಾಯಿ, ಅಂದ್ರೆ ಪ್ರತಿ ತಿಂಗಳು ನೀವು 10,000 ರೂಪಾಯಿ ಹೂಡಿಕೆ ಮಾಡ್ತೀರಿ. ಎಷ್ಟು ಟರ್ಮು? 15 ವರ್ಷಗಳ ಕಾಲ ಹೂಡಿಕೆ ಮಾಡ್ತೀರಿ. ನಿಮ್ಮ ಒಟ್ಟು ಹೂಡಿಕೆ 18 ಲಕ್ಷ ರೂಪಾಯಿ ಆಗಿರುತ್ತೆ. ಮೆಚುರಿಟಿ ಟೈಮಲ್ಲಿ 12% CAGR ನಂತೆ ಅಂದಾಜು ಮಾಡಿದಾಗ, ಅಂದ್ರೆ 12% ನಷ್ಟು ರಿಟರ್ನ್ಸ್ ಸಿಕ್ಕರೆ ನೀವು ಹೂಡಿಕೆ ಮಾಡಿದಂಥ ಹಣ 50,40,000 ರೂಪಾಯಿ ಆಗುವಂತ ಸಾಧ್ಯತೆ ಇದೆ. ಸೂಚನೆ ಇದೆ ಇಲ್ಲಿ, ಇದು ಕಮ್ಮಿ ಅಂದಾಜಿನಲ್ಲೂ ಕೂಡ ದೊಡ್ಡ ಮಟ್ಟದ ಹಣವನ್ನ ಕೂಡಿಡೋದಕ್ಕೆ ಸಹಾಯ ಮಾಡುವಂತ ಸಾಧನ ಆಗಿದೆ. ಹಾಗೇನೆ ನಾವಿಲ್ಲಿ ಲೆಕ್ಕ ಹಾಕಿರೋದೇನು ಅಂತ ಹೇಳಿದ್ರೆ 12% ನಂತೆ ಹಿಂದೆ ಮ್ಯೂಚುವಲ್ ಫಂಡ್ SIPಗಳು ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಅದೇ ತರ ರಿಟರ್ನ್ಸ್ ಸಿಕ್ಕಿದರೆ ಇಷ್ಟು ಹಣವನ್ನ ನೀವು ಗಳಿಸೋದಕ್ಕೆ ಅವಕಾಶ ಇದೆ. ಸೊ ಈಗಾಗಲೇ ನಾನು 5 ಪ್ಲಾನ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಕೊನೆಯದಾಗಿ ಮತ್ತೊಮ್ಮೆ ಒಂದು ಟೇಬಲ್ ಮುಖಾಂತರ ಸರಳವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು ನೋಡಿ. ಅದರಲ್ಲಿ ಗುರಿ, ಅತ್ಯುತ್ತಮ ಪ್ಲಾನು, ಹಾಗೇನೆ ಯಾಕೆ, ಯಾವ ಗುರಿಗೆ ಯಾವ ಪ್ಲಾನ್ ಅತ್ಯುತ್ತಮ ಮತ್ತೆ ಯಾಕೆ ಅಂತ ಹೇಳುವಂಥದ್ದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಗುರಿ, ಸುರಕ್ಷತೆಗೆ ಮೊದಲ ಆದ್ಯತೆ ಅಂತ ಆಗಿದ್ರೆ ನಿಮ್ಮದು. ಸೊ ಅತ್ಯುತ್ತಮ ಪ್ಲಾನ್ ಯಾವುದು? PPF. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಗ್ಯಾರಂಟಿ ಇದೆ, ಹಾಗೇನೆ ಇಲ್ಲಿ ಟ್ಯಾಕ್ಸ್ ಇರೋದಿಲ್ಲ, 0 ಟ್ಯಾಕ್ಸ್. ಸೊ ಹಾಗೇನೆ ನಿಮ್ಮ ಗುರಿ ಹೆಚ್ಚಿನ ಬೆಳವಣಿಗೆ ಪ್ಲಸ್ ಭದ್ರತೆಯಾಗಿದ್ರೆ ನೀವು ಟಾಟಾ AIA ಇನೋವೇಷನ್ ಫಂಡ್ ಅನ್ನ ಪರಿಗಣಿಸಬಹುದು. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ರಿಟರ್ನ್ಸ್ ಜೊತೆಗೆ ಲೈಫ್ ಕವರ್ ಭದ್ರತೆ ಕೂಡ ಸಿಗುತ್ತೆ. ಹಾಗೇನೆ ನಿಮ್ಮ ಗುರಿ ಹೆಣ್ಣು ಮಗುವಿಗೆ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸೋದಾಗಿದ್ರೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಪರಿಗಣಿಸಬಹುದು. ಯಾಕಂದ್ರೆ ಭಾರತದಲ್ಲೇ ಅತಿ ಹೆಚ್ಚು ಫಿಕ್ಸೆಡ್ ಬಡ್ಡಿ ದರ ಕೊಡುವಂತ ಕೇಂದ್ರ ಸರ್ಕಾರದ ಸ್ಕೀಮ್ ಇದು. ನೆಕ್ಸ್ಟ್ ನಿಮ್ಮ ಗುರಿ ಮದುವೆ ಅಥವಾ ಹಣದುಬ್ಬರವನ್ನು ತಡೆಯೋದಿಕ್ಕೆ ಅಂತ ಹೇಳಿ ಆದ್ರೆ ನೀವು ಗೋಲ್ಡ್ ETF ಗಳನ್ನ ಪರಿಗಣಿಸಬಹುದು. ಯಾಕಂದ್ರೆ ಸುಲಭವಾಗಿ ಹಣ ಮಾಡ್ಕೊಳ್ಬಹುದು, ಸುರಕ್ಷಿತ ಮತ್ತು ಚಿನ್ನದ ದರಕ್ಕೆ ಅನುಗುಣವಾಗಿ ಇದು ಸಾಕ್ತಾ ಇರುತ್ತೆ. ನೆಕ್ಸ್ಟ್ ನಿಮ್ಮ ಗುರಿ ಕಾಲೇಜ್ ಫಂಡ್, ಅಂದ್ರೆ ನಿಮ್ಮ ಮಕ್ಕಳ ಕಾಲೇಜ್ ಶಿಕ್ಷಣಕ್ಕೋಸ್ಕರ ಬೇಕು ಅಂತ ಆದ್ರೆ ನೀವು ಮ್ಯೂಚುವಲ್ ಫಂಡ್ SIP ಅನ್ನ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ 10% ಪ್ಲಸ್ ಹಣದುಬ್ಬರವನ್ನ ಮೀರಿಸಲು ಇರುವಂತ ಅತ್ಯುತ್ತಮ ದಾರಿ ಅಂತ ಹೇಳಿ ಹಣಕಾಸು ತಜ್ಞರೇ ಹೇಳ್ತಾರೆ. ಸೊ ನೋಡಿದ್ರಲ್ಲ, ನೀವು ಹಣವನ್ನ ಉಳಿಸಿ ಬೆಳೆಸಬೇಕು, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಈ 5 ಹೂಡಿಕೆ ಪ್ಲಾನ್ಗಳ ಬಗ್ಗೆ ನಾನು ತಿಳಿಸಿದ್ದೀನಿ. ಇದು ರೆಕಮೆಂಡೇಶನ್ ಅಲ್ಲ, ಎಜುಕೇಶನ್ ಪರ್ಪಸ್ಗಾಗಿ ಮಾತ್ರ ಮಾಹಿತಿ ಕೊಟ್ಟಿದ್ದೀನಿ. ನೀವು ಹೂಡಿಕೆ ಮಾಡಬೇಕು ಅಂತ ಇದ್ರೆ ನೀವೇ ರಿಸರ್ಚ್ ಮಾಡಿ, ಇಲ್ಲ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರ ಸಲಹೆಯನ್ನ ಪಡೆದು ಆನಂತರ ಮುಂದುವರಿಯೋದು ಉತ್ತಮ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.